ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬ್ಯೂಟಿ ಚಾನಲ್. ನಾನು ಸ್ವಾತಿ. ಈ ಚಳಿಗಾಲದಲ್ಲಿ ರೋಸ್ ವಾಟರ್ನ ಪ್ರತಿ ರಾತ್ರಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಒಡೆಯೋದಿಲ್ಲ, ಡ್ರೈ ಆಗೋದಿಲ್ಲ, ಬಿರುಕು ಬೀಳೋದಿಲ್ಲ. ಇದರ ಬದಲಾಗಿ ಸ್ಕಿನ್ ತುಂಬಾ ಸಾಫ್ಟ್ ಆಗಿ, ಗ್ಲೋಯಿ ಆಗಿ ಹಾಗೂ ಫೇರರ್ ಆಗಿ ಕಾಣಿಸುತ್ತೆ. ಈ ಚಳಿಗಾಲದಲ್ಲಿ ಸ್ಕಿನ್ನಲ್ಲಿ ಡರ್ಟ್, ಪಲ್ಯೂಟ್, ಇಂಪ್ಯೂರಿಟೀಸ್, ಡೆಡ್ ಸೆಲ್ಸ್ ಇವೆಲ್ಲ ಜಾಸ್ತಿ ಜಮಾ ಆಗೋದ್ರಿಂದ ಸ್ಕಿನ್ ತುಂಬಾ ಕಪ್ಪಾಗಿ, ಡಲ್ ಆಗಿ ಕಾಣಿಸ್ತಾ ಇರುತ್ತೆ. ಈ ರೆಮಿಡಿಯನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಈ ಎಲ್ಲ ಸಮಸ್ಯೆಯಿಂದ ದೂರ ಇಡ್ಬೋದು. ಹಾಗೂ ಮೊಡವೆ ಕಲೆಗಳಿಗೂ ಕೂಡ ಇದು ಒಂದು ಅದ್ಭುತ ರೆಮಿಡಿ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಈ ರೆಮಿಡಿಯನ್ನು ಟ್ರೈ ಮಾಡಿ. ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಒಂದು ಕ್ಲೀನ್ ಬೌಲ್ನಲ್ಲಿ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ವೀಕ್ಗೆ ಆಗುವಷ್ಟು ರೆಮಿಡಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಅದ್ರ ತಕ್ಕಂತೆ ಇಷ್ಟು ನಾನು ಇಲ್ಲಿ ರೋಸ್ ವಾಟರ್ನ ಬಳಸ್ತಾ ಇದ್ದೀನಿ. ರೋಸ್ ವಾಟರ್ ನಮ್ಮ ಸ್ಕಿನ್ನಲ್ಲಿ pH ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ. ರೋಸ್ ವಾಟರ್ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡುತ್ತೆ. ಹಾಗೂ ಇದು ನಮ್ಮ ಸ್ಕಿನ್ನಲ್ಲಿ ಆಗುವ ರೆಡ್ನೆಸ್, ಡಲ್ನೆಸ್ಸನ್ನು ರೆಡ್ಯೂಸ್ ಮಾಡುತ್ತೆ. ಇದರಲ್ಲಿರುವ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಮೊಡವೆ ಕಲೆಗೆ ರಾಮಬಾಣ ಅಂತ ಹೇಳ್ಬೋದು. ಇದಾದ ನಂತರ ಇವಾಗ ಹಾಫ್ ಲೆಮನನ್ನು ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಲಿಂಬೆ ಹಣ್ಣಿನಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ನನ್ನು ಲೈಟನ್ ಬ್ರೈಟನ್ ಮಾಡುತ್ತೆ. ಹಾಗೂ ಇದು ಬಿರುಕು ಬಿಟ್ಟಿರುವ, ಡ್ಯಾಮೇಜ್ ಆಗಿರುವ ಸ್ಕಿನ್ಗೆ ಹಾಗೂ ಡಾರ್ಕ್ ಸ್ಪಾಟ್ಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇದು ನ್ಯಾಚುರಲ್ ಕ್ಲೆನ್ಸರ್ ಥರನೂ ಕೆಲಸ ಮಾಡುತ್ತೆ. ಅಂದರೆ ನಮ್ಮ ಸ್ಕಿನ್ನಲ್ಲಿರುವ ಡರ್ಟ್, ಪೊಲ್ಯೂಟ್, ಇಂಪ್ಯೂರಿಟೀಸ್ ಹಾಗೂ ಡೆಡ್ ಸೆಲ್ಸನ್ನು ಈಸಿಯಾಗಿ ರಿಮೂವ್ ಮಾಡುತ್ತೆ. ಈ ರೀತಿ ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಲಾಸ್ಟ್ ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡೋಣ. ಅದೇ ಆಲ್ಮಂಡ್ ಆಯಿಲ್, ಅಂದರೆ ಬಾದಾಮಿ ಎಣ್ಣೆ. ಫ್ರೆಂಡ್ಸ್, ನೀವು ಇಂಗ್ರೀಡಿಯೆಂಟನ್ನು ಚೂಸ್ ಮಾಡುವಾಗ ಆದಷ್ಟು 100% ಪ್ಯೂರ್ ಇರುವಂಥ ಇಂಗ್ರೀಡಿಯೆಂಟನ್ನು ಚೂಸ್ ಮಾಡ್ಕೊಳ್ಳಿ. ಈ ರೀತಿ 100% ಪ್ಯೂರ್ ಇರುವಂಥ ಇಂಗ್ರೀಡಿಯೆಂಟನ್ನು ಬಳಸೋದ್ರಿಂದ ಬಹು ಬೇಗನೆ ರಿಸಲ್ಟ್ ಸಿಗುತ್ತೆ, ಒಂದು ಒಳ್ಳೆಯ ಲಾಭವನ್ನು ಕೊಡುತ್ತೆ. ಇಲ್ಲಿ ನಾನು ರೋಗನ್ ಶೀರಿನ್ ಅವರ ಬಾದಾಮ್ ಆಯಿಲನ್ನು ಬಳಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಬಾದಾಮ್ ಆಯಿಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೆಮಿಡಿಯನ್ನು 1 ವೀಕ್ವರೆಗೆ ಈಸಿಯಾಗಿ ಸ್ಟೋರ್ ಮಾಡಿಬಿಟ್ಟು ಯೂಸ್ ಮಾಡ್ಕೋಬೋದು. ಫ್ರೆಶನ್ನು ಯೂಸ್ ಮಾಡ್ಕೊಳ್ಳಿ. ಇದರಿಂದ ಒಂದು ಒಳ್ಳೆಯ ಲಾಭ ಸಿಗುತ್ತೆ. ಈ ರೆಮಿಡಿಯನ್ನು ಹೇಗೆ ಹಾಗೂ ಯಾವಾಗ ಅಪ್ಲೈ ಮಾಡಬೇಕು ಅಂತ ಇವಾಗ ನೋಡೋಣ. ಪ್ರತಿ ರಾತ್ರಿ ಮಲಗೋಕ್ಕೂ ಅರ್ಧ ಗಂಟೆ ಮುಂಚೆ ಈ ರೀತಿ ಇದನ್ನು ಚೆನ್ನಾಗಿ ಶೇಕ್ ಮಾಡಬೇಕು. ಯೂಸ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳಿ. ನಂತರ ಇದನ್ನು ನಾರ್ಮಲ್ ಈ ರೀತಿ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದಾದ ನಂತರ ಇದನ್ನು ಇವಾಗ ಈ ರೀತಿ ಮಸಾಜ್ ಮಾಡಬೇಕು. ಇದು ಸ್ಕಿನ್ನಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗೋವರೆಗೂ ಚೆನ್ನಾಗಿ ಮಸಾಜ್ ಮಾಡಬೇಕು. ಇದನ್ನು ಇವಾಗ 20 ನಿಮಿಷದವರೆಗೆ ಹಾಗೆ ಬಿಟ್ಟು ನಂತರ ನಾರ್ಮಲ್ ವಾಟರ್ನಿಂದ ಫೇಸ್ನ ವಾಶ್ ಮಾಡ್ಕೋಬೇಕು. ಈ ರೀತಿ ಪ್ರತಿದಿನ ಮಾಡೋದ್ರಿಂದ ಈ ಚಳಿಗಾಲದಲ್ಲಿ ಉಂಟಾಗುವ ಸ್ಕಿನ್ನಿನ ಎಲ್ಲ ಸಮಸ್ಯೆಯಿಂದ ದೂರ ಇರ್ಬೋದು. ಒಡೆಯುವ, ಬಿರುಕು ಬಿಡುವ ಸ್ಕಿನ್ಗೆ ಹಾಗೂ ಇದು ಡಲ್ ಆಗಿರುವ, ಕಪ್ಪಾಗಿರುವ ಸ್ಕಿನ್ಗೆ ಒಂದು ಒಳ್ಳೆ ರಾಮಬಾಣ ಅಂತ ಹೇಳ್ಬೋದು. ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನನ್ನು ತುಂಬಾ ಸಾಫ್ಟ್ ಮಾಡುತ್ತೆ. ಹಾಗೂ ಇದು ಸ್ಕಿನ್ನನ್ನು ಫೇರರ್ ಕೂಡ ಮಾಡುತ್ತೆ. ಹಾಗೂ ಇದು ಕ್ರಮೇಣವಾಗಿ ಮೊಡವೆ ಕಲೆಗೂ ಕೂಡ ಒಂದು ರಾಮಬಾಣ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಖಂಡಿತವಾಗಿಯೂ ಲೈಕ್ ಹಾಗೂ ಶೇರ್ ಮಾಡುವ ಮೂಲಕ ಪ್ರೋತ್ಸಾಹನ ನೀಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಮೇಕ್ ಶೋರ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ, ಬಾಯ್.